ಸ್ನೇಹ ಅನ್ನೋದು ಕಾಲ ಕಳೆದ್ರೂ ಮರೆಯೋಕ್ಕಾಗೋದಿಲ್ಲ. ಶಾಲೆಯ ಗಂಟೆ ಸದ್ದು ನಿಂತರೂ ಕೂಡ ಸ್ನೇಹದ ನೆನಪುಗಳು ಎಂದಿಗೂ ನಿಲ್ಲೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ನೇರ ನುಡಿ ಕನ್ನಡ ನ್ಯೂಸ್. ನಾನು ನವ್ಯಶ್ರೀ ನಾಗರಾಜ್. ಇವತ್ತು ಯಾವುದೇ ನ್ಯೂಸ್ ಕೂಡ ಹೇಳ್ತಿಲ್ಲ. ಒಂದು ವಿಶೇಷವಾದಂತಹ ಅಂದ್ರೆ ನೆನಪುಗಳ ಹಬ್ಬಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೌದು, 1989ರಿಂದ 1992ರವರೆಗೆ STI ಪ್ರೌಢಶಾಲೆಯಲ್ಲಿ ಓದಂತಹ ಹಳೆಯ ವಿದ್ಯಾರ್ಥಿನಿಯರು ಈಗ 2ನೇ ವರ್ಷದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದು 28ನೇ ತಾರೀಕು 6ನೇ ತಿಂಗಳು 2026 ಲಕ್ಷ್ಮೀ ಫಾರ್ಮ್ ಹೌಸ್ ನಲ್ಲಿ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಈ ಫಾರ್ಮ್ ಹೌಸ್ ಬಗ್ಗೆ ಹೇಳಲೇಬೇಕು. ಇಷ್ಟು ಸುತ್ತ ಹಸಿರು ತುಂಬಿರುವಂತಹ ಮರಗಳು, ಗಿಡಗಳು, ಪ್ರಶಾಂತವಾದಂತಹ ವಾತಾವರಣ. ಸುಮಾರು 40ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿನಿಯರು ಈ ಒಂದೇ ವೇದಿಕೆಯಲ್ಲಿ ಒಂದೇ ಸೂರ್ನಡಿ ಸೇರಿ ಹಲವು ವರ್ಷಗಳ ಹಿಂದೆ ನಡೆದಂತಹ ತರ್ಲೆ ತುಂಟಾಟ, ಶಾಲೆಯ ದಿನಗಳನ್ನ ಮರಳಿಸ್ತಾ ಅನುಭವವನ್ನ ಹಂಚಿಕೊಂಡ್ರು. ಒಮ್ಮೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಪಕ್ಕದ ಬೆಂಚಿನಲ್ಲಿ ಕುಳಿತಿದ್ದಂತಹ ಸ್ನೇಹಿತರು ಇವತ್ತು ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಒಂದಾಗಿ ಸೇರಿದಂತಹ ಈ ಕ್ಷಣ ಎಲ್ಲರ ಮನಸ್ಸನ್ನ ಭಾವುಕರನ್ನಾಗಿಸಿತು. ಶಾಲೆಯ ದಿನಗಳು, ಶಿಕ್ಷಕರ ನೆನಪುಗಳು, ತರಗತಿಯ ತುಂಟಾಟ, ಪರೀಕ್ಷೆಯ ಒತ್ತಡ ಎಲ್ಲವೂ ಕಣ್ಮುಂದೆ ಮತ್ತೆ ಮೂಡಿಬಂತು. ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಬರೀ ಎಲ್ಲರ ಭೇಟಿಯಾಗಿರಲಿಲ್ಲ, ಜೊತೆಗೆ ಮನೋರಂಜನಾ ಕಾರ್ಯಕ್ರಮಗಳು, ಆಟಗಳು, ಗುಂಪು ಚಟುವಟಿಕೆ ಹಾಗೂ ಸವಿಯಾದಂತಹ ಊಟ, ಈ ಎಲ್ಲ ಸೇರಿ ಈ ಕ್ಷಣ ಸಂತಸದ ಕ್ಷಣವಾಗಿ ಮಾರ್ಪಾಡಾಯಿತು. ಇನ್ನು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದ್ರೆ STI ಪ್ರೌಢಶಾಲೆಯ ಅಂದಿನ ದೈಹಿಕ ಶಿಕ್ಷಕರಾಗಿದ್ದಂತಹ ಜೆ ನಾಗರಾಜ್ ಸರ್ ಅವರ ಉಪಸ್ಥಿತಿ. ಹೌದು, ಆಗ ಸರ್ ಕಂಡ್ರೆ ಮೈದಾನಕ್ಕೆ ಓಡ್ತಿದ್ದಂತಹ ವಿದ್ಯಾರ್ಥಿಗಳು ಇವತ್ತು ಸರ್ನ ಕಂಡ ಕೂಡಲೇ ಅಪ್ಕೊಂಡು ಹಳೆಯ ನೆನಪುಗಳಲ್ಲಿ ಕಳೆದು ಹೋದ್ರು. ಇದೇ ಅಲ್ವಾ ನಿಜವಾದ ಸ್ನೇಹ, ಇದೇ ಅಲ್ವಾ ನಿಜವಾದ ಗುರು ಶಿಷ್ಯರ ಬಾಂಧವ್ಯ. ಸಮಯ ಬದಲಾಗಿರಬಹುದು, ವಯಸ್ಸು ಹೆಚ್ಚಾಗಿರ್ಬೋದು, ಆದ್ರೆ PT ಸರ್ ಅಂದ ಕೂಡಲೇ ಎಲ್ಲರೂ ಮತ್ತೆ ಶಾಲೆಯ ಮಕ್ಕಳಾಗ್ಬಿಡ್ತಾರೆ. ಆ ಕ್ಷಣ ಈ ಕಾರ್ಯಕ್ರಮದ ಅತ್ಯಂತ ಸುಂದರವಾದ ನೆನಪಾಯಿತು. ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಬೇಕು ಅಂದ್ರೆ ಅದರಿಂದ ಒಂದು ಉಸ್ತುವಾರಿ ಇರಲೇಬೇಕು. ಈ ಯಶಸ್ವಿ ಕಾರ್ಯಕ್ರಮದ ಉಸ್ತುವಾರಿನ ಅವತ್ತಿನ ವಿದ್ಯಾರ್ಥಿ ನಾಯಕರಾಗಿದ್ದಂತಹ BA ಗಿರೀಶ್ ಅವರು ಹಾಗೂ ಅವರ ಸ್ನೇಹಿತರ ತಂಡ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಇಂಥ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಿರ್ಬೇಕು. ನಮ್ಮ ಸ್ನೇಹದ ಬಂಧ ಇನ್ನಷ್ಟು ಗಟ್ಟಿಯಾಗಬೇಕು ಅಂತ ಅಲ್ಲಿ ಬಂದಿದ್ದಂತಹ ಎಲ್ಲರ ಮನದಲ್ಲೂ ಇದೊಂದು ಆಶಯ ಕಾಣಿಸ್ತಿತ್ತು. ಹಾಗೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಇದನ್ನ ವ್ಯಕ್ತಪಡಿಸಿದ್ರು. ಮುಂದಿನ ವರ್ಷ ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ ಅನ್ನುವಂತಹ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಸ್ನೇಹ ಅಂದ್ರೆ ವರ್ಷಗಳ ಅಂತರ ಅಲ್ಲ, ಮನಸ್ಸುಗಳ ಆತ್ಮೀಯತೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಇಂತಹ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಿಮ್ಮ ಸ್ಟೋರಿನ ನಮಗ್ ತಿಳಿಸ್ಕೊಡಿ. ಜೊತೆಗೆ ನೀವು ನಿಮ್ಮ ಸ್ನೇಹಿತರನ್ನ ಮಿಸ್ ಮಾಡ್ಕೊಳ್ತಿದ್ರೆ ಅವರ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇಂತಹ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನಮ್ಮ ನೇರ ನುಡಿ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು
ಕಂಬನಿಯ ಒರೆಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.